ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಂತ್ರಿಗಳು ಸೇರಿದಂತೆ ಸಾರಿಗೆ, ವಿಮಾನ, ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ. ಸದನದಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಪರ ವಿರೋಧವಿಲ್ಲದೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಂತ್ರಿಗಳು ಸೇರಿದಂತೆ ಎಲ್ಲರಿಗೂ ಸಂಬಳ, ಸಾರಿಗೆ, ವಿಮಾನ, ವೈದ್ಯಕೀಯ ಅನೇಕ ಸೌಲಭ್ಯಗಳನ್ನು ಡಬಲ್ ಮಾಡಿರುವುದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬೇಡರಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ತಾಲೂಕು ಆಡಳಿತ ಸೌಧದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಅವರು ಮಾತನಾಡಿದರು. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಅನುಮೋದನೆಗೆ ಹೋಗಿರುವ ಕಾಯ್ದೆಯನ್ನು ಅಂಕಿತ ಹಾಕದೆ ವಾಪಸ್ಸು ಕಳಿಸಬೇಕೆಂದು ರಾಜ್ಯಪಾಲರಲ್ಲಿ ಮನವಿ ಮಾಡುತ್ತೇವೆ ಎಂದರು. ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ಸ್ಟಾಂಪ್, ಸರ್ವೆ, ಭೂ ದಾಖಲೆ, ರಿಜಿಸ್ಟ್ರೇಷನ್, ಕಂದಾಯ, ಪಹಣಿ, ಬಸ್ಸಿನ ದರ, ಹಾಲಿನ ದರ, ವಿದ್ಯುತ್ ದರ, ನೀರಿನ ದರ ಮುಂತಾದ ವಸ್ತುಗಳ ಮೇಲೆ 4 ಪಟ್ಟು ತೆರಿಗೆ ಹಾಕಿ ಆ ಹಣದಲ್ಲಿ ಮೋಜು ಮಾಡುತ್ತಿರುವ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸಭೆಯಲ್ಲಿ ಸಮಸ್ಯೆಗಳನ್ನು ಚರ್ಚೆ ಮತ್ತು ಸಾರ್ವಜನಿಕರ ಅಗತ್ಯ ಸೌಲಭ್ಯಕ್ಕೆ ಚರ್ಚೆ ಮಾಡಲು ಸದನದಲ್ಲಿ 20 ರಿಂದ 30 ಜನ ಶಾಸಕರು ಇರುತ್ತಾರೆ. ಉಳಿದ ಶಾಸಕರು ಸಭೆಗೆ ಗೈರು ಹಾಜರಾಗಿ ಅವರ ಸ್ವಂತ ಸಮಾರಂಭಗಳಲ್ಲಿ ಭಾಗವಹಿಸಿರುತ್ತಾರೆ. ವಿಧಾನ ಪರಿಷತ್ತಿಗೆ ಶಾಸಕರು ಅವಮಾನ ಮಾಡುತ್ತಿದ್ದು, ಇಂಥವರಿಗೆ ಸಂಬಳ, ಸಾರಿಗೆ ಹೆಚ್ಚು ಮಾಡಿಕೊಳ್ಳುವ ನೈತಿಕತೆ ಎಲ್ಲಿಂದ ಬಂತು? ಶಾಸಕರು ಗೈರು ಹಾಜರಿದ್ದು ಎದ್ದು ಕಾಣುತ್ತಿದ್ದು ಶಾಸಕರ ಸಂವಿಧಾನವನ್ನು ಅಪಚಾರ ಮಾಡುತ್ತಿದ್ದಾರೆ. ಆದ್ದರಿಂದ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆ ಹಣ ಒದಗಿಸಿಲ್ಲ. ಅದೇ ರೀತಿ ನಿರ್ಗತಿಕರಿಗೆ ಕೊಡುತ್ತಿರುವ ಮಾಸಾಶನೆ ಕೊಟ್ಟಿಲ್ಲ. ರೈತರಿಗೆ ವಿದ್ಯುತ್ ಸರಬರಾಜಿಗೆ ಹಾಗೂ ಅಕ್ರಮ ಸಕ್ರಮಗಳಿಗೆ ಯೋಜನೆಗಳು ನಿಲ್ಲಿಸಿದ್ದಾರೆ. ಆದರೆ ಮೋಜು ಮಸ್ತಿ ಜೀವನಕ್ಕೆ ಸದನದಲ್ಲಿ ಚರ್ಚೆ ಇಲ್ಲದೆ ಎಲ್ಲ ಪಕ್ಷಗಳು ಪಕ್ಷಭೇದ ಮರೆತು ಒಂದಾಗಿ ಸಂಬಳ, ಸಾರಿಗೆ 2 ಪಟ್ಟು ಜಾಸ್ತಿ ಮಾಡಿಕೊಂಡು ಮತದಾರರಿಗೆ, ನಾಡಿನ ಜನತೆಗೆ ದ್ರೋಹ ಬಗೆಯುತ್ತಿರುವ ಸದನವನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್, ದಳ, ಬಿಜೆಪಿ ಅಂತ ಏನು ಎಲ್ಲ ಪಕ್ಷಗಳಿದಾವೆ, ಚರ್ಚೆಯಲ್ಲಿ ಭಾಗವಹಿಸಬೇಕಾದಂತಹ ವಿಷಯವನ್ನ ಕೈಬಿಟ್ಟು ಇವು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಮಾಡಿಕೊಂಡು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ 1 ಲಕ್ಷ ಇರ್ತಕ್ಕಂಥ ಸಂಬಳವನ್ನು 2 ಲಕ್ಷ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚರ್ಚೆ ಇಲ್ಲ. ವಿಧಾನಸಭೆಯಲ್ಲಿ ಇಂಥ ಅಮಾನವೀಯ ಒಂದು ಸಂವಿಧಾನದ ಅಡಿಯಲ್ಲಿ ಇವರು ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿ ಇವತ್ತು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದರೆ ರಾಜ್ಯಪಾಲರು ಕೂಡ ಇದು ಎಲ್ಲ ಸಮಸ್ಯೆಗಳನ್ನ ವಾಪಸ್ ಕಳಿಸಂತ ಕಾಯ್ದೆಗಳಿಗೆ ಇವರು ಅಂಕಿತ ಹಾಕಿರೋದು ಕೂಡ ರಾಜ್ಯಪಾಲರು ಎಲ್ಲೋ ಒಂದ್ ಕಡೆ ಇವರಿಗೆ ಈ ಒಂದು ಸರ್ಕಾರದ ರಾಜಕಾರಣಿಗಳಿಗೆ ಹಿಡಿತದಲ್ಲಿ ಇದ್ದಾರೆ ಅನ್ನೋಂತ ಒಂದು ಮಾತನ್ನ ಹೇಳಬೇಕಾಗುತ್ತೆ. ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಅದನ್ನು ರದ್ದು ಮಾಡಬೇಕು. ಈ ಸಂಬಳವನ್ನ ಚರ್ಚೆಯಿಂದಲೇ ಮಾಡಿದ್ದು ಅಪಚಾರ ಇದು. ಆದ್ರಿಂದ ಈ ಒಂದು ಮಸೂದೆಯನ್ನು ವಾಪಸ್ ಕಳಿಸಬೇಕು ಅಂತ ಒತ್ತಾಯ ಮಾಡ್ತಾ ನಾವು ಇಲ್ಲಿ ತಹಸೀಲ್ದಾರ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದ್ದೀವಿ. ಇದನ್ನ ಚರ್ಚೆ ಮಾಡ್ಕೊಂಡು ರಾಜ್ಯಪಾಲರು ಇವತ್ತು ವಾಪಸ್ ಕಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏಕೆ ಬೇಕು, ಏನೇ ಬರಲಿ ಒಗ್ಗಟ್ಟಿರಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೊಳಕಾಲ್ಮೂರು ಘಟಕ, ಈ ಘಟಕದ ಅಧ್ಯಕ್ಷರೇ, ಹಿರಿಯರಾದ ಬಸವರೆಡ್ಡಿ ಅವರೇ, ನೂತನ ಅಧ್ಯಕ್ಷರೇ, ಎಲ್ಲ ಉಪಾಧ್ಯಕ್ಷರೇ, ಎಲ್ಲ ರೈತ ಬಾಂಧವ ಮಿತ್ರರೇ, ನಮ್ಮ ಹಿರಿಯ ರಾಜ್ಯ ಉಪಾಧ್ಯಕ್ಷರು ನಮ್ಮ ಬಸವರೆಡ್ಡಿ ಹೇಳ್ತಾ ಇದ್ರು, ಈ ಒಂದು ಸಂಬಳವನ್ನು ಯಾವುದೇ ಚರ್ಚೆ ಇಲ್ಲದೆ ದುಪ್ಪಟ್ಟವಾಗಿದೆ. ಈ ಮಸೂದೆಯನ್ನು ಘನತೆಯುತ ರಾಜ್ಯಪಾಲರು ವಾಪಸ್ ಕಳಿಸಬೇಕು ಅಂತೇಳ್ಬಿಟ್ಟು ಏನು ಸದನದಲ್ಲಾಗಿರ್ತಕ್ಕಂಥ ವಿಚಾರದ ಬಗ್ಗೆ ತಿಳಿಸಿದ್ದಾರೆ. ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಹಣ ಕೊಟ್ಟಿಲ್ಲ ಅನ್ನುವ ವಿಚಾರಗಳ ಬಗ್ಗೆ ಈ ದಿವಸ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆಯವರ ಮುಖಾಂತರ ಈ ರೈತ ಸಂಘದವರ ಬೇಡಿಕೆಗಳನ್ನು ಈಡೇರಿಸಲಿ, ಈ ಮಸೂದೆ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈಗಿನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ.
ಮಾಧ್ಯಮದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಸೂರಮನಹಳ್ಳಿ ನಾಗರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ವೀರಣ್ಣ, ಗೌರವ ಅಧ್ಯಕ್ಷರಾದ ಗುಂಡ್ಲೂರು ತಿಮ್ಮಣ್ಣ, ಹಸಿರು ಸೇನೆ ಅಧ್ಯಕ್ಷರಾದ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಗಳಾದ ಓದ್ನಬನಟ್ಟಿ ಮಹೇಶ್, ಪಿಟಿ ಹಟ್ಟಿ ಈರಣ್ಣ, ಎಸ್ಟಿ ಚಂದ್ರಣ್ಣ, ಮೊರ್ಲಳ್ಳಿ ರವಿಕುಮಾರ್, ನಿಂಗಣ್ಣ, ದೊಡ್ಡ ಸೂರಯ್ಯ, ವಿಜಯ್, ಈಶ್ವರಪ್ಪ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.